ಹಲ್ಲುಗಳ ರಕ್ಷಣೆ ಬಗ್ಗೆ ಕಾಳಜಿ ವಹಿಸಬೇಕಾದ್ದು ಅತ್ಯಗತ್ಯ ಅಂತ ಮಡಿಕೇರಿ ವಿಜ್ಞಾನ ಮಹಾವಿದ್ಯಾಲಯದ ನೋಡಲ್ ಅಧಿಕಾರಿ ಡಾಕ್ಟರ್ ರೇವಣ್ಣ ಹೇಳಿದ್ದಾರೆ. ಮಡಿಕೇರಿ ವಿಜ್ಞಾನ ಮಹಾವಿದ್ಯಾಲಯ, ವಿರಾಜಪೇಟೆ ದಂತ ಮಹಾವಿದ್ಯಾಲಯ, ಲಯನ್ಸ್ ಕ್ಲಬ್ ನಾಪೋಕ್ಲು, ಗ್ರಾಮ ಅಭಿವೃದ್ಧಿ ಸಂಘ ವೆಸ್ಟ್ ಕೊಳಕೇರಿ ಇವರ ಸಂಯುಕ್ತಾಶ್ರಯದಲ್ಲಿ ಕೊಳಕೇರಿ ಗ್ರಾಮ ಅಭಿವೃದ್ಧಿ ಸಂಘದ ಸಮುದಾಯ ಭವನದಲ್ಲಿ ಏರ್ಪಡಿಸಲಾಗಿದ್ದ ಉಚಿತ ದಂತ ತಪಾಸಣೆ ಮತ್ತು ಚಿಕಿತ್ಸಾ ಶಿಬಿರದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಕೊಳಕೇರಿ ಗ್ರಾಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಕುಂಡ್ಯೋಳಂಡ ರಮೇಶ್ ಮುದ್ದಯ್ಯ, ಲಯನ್ಸ್ ಕಾರ್ಯದರ್ಶಿ ಕುಂಚಟ್ಟಿರ ರೇಷ್ಮಾ ಉತ್ತಪ್ಪ, ಗ್ರಾಮ ಪಂಚಾಯಿತಿ ಸದಸ್ಯ ಕನ್ನಂಬೀರ ಸುಧೀ ತಿಮ್ಮಯ್ಯ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು. ಅವ್ರಿಗೆ ರೀಚ್ ಆಗಕ್ಕಾಗ್ತಾರೆ, ದಂತ ಸೇವೆಗಳು ಸಿಗ್ತಾ ಇಲ್ಲ, ಅವ್ರಿಗೆ ನೀವು ಮಾಡಿ ಅಂತ ಹೇಳಿ ನನಗೆ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ. ಮೇ ಬಿ ಅವ್ರನ್ನೇ ಒಂದು PSC ಲೆವೆಲ್ ಅಲ್ಲಿ ಈಗ ಗ್ರಾಮಗಳಲ್ಲಿ ಮಾಡ್ತಿದ್ವಿ, ನೆಕ್ಸ್ಟ್ PSC ಲೆವೆಲ್ಗಳಲ್ಲಿ ಕರೆದು ಅವರೇ ತಾವೇ ಇನಾಗ್ರೇಟ್ ಮಾಡಿ ಅಂತ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಮೋಸ್ಟ್ಲಿ ಇನ್ನು ಸ್ವಲ್ಪ ದಿನಗಳಲ್ಲಿ ಅವರೇ ತಾನೇ ಖುದ್ದಾಗಿ ಬಂದು ಯಾವುದೋ ಒಂದು ಭಾಗದಲ್ಲಿ ಅವರು ಉದ್ಘಾಟನೆ ಮಾಡ್ತಾರೆ. ಈ ಫೀಲ್ಡ್ ಆಕ್ಟಿವಿಟಿ ಅಂತ ಹೇಳ್ತೀವಿ ನಾವು ಅದನ್ನ ಅಂತಂದ್ಬಿಟ್ಟು ಅವ್ರು ಮಡಿಕೇರಿ ತಾಲೂಕಲ್ಲಿ ನೀವು ಎಲ್ಲರೂ ಸಾಧ್ಯವಾದರೆ ಔಟ್ರೀಚ್ ಅಂದ್ರೆ 100 ಕಡೆ ಒಂದು ಕ್ಯಾಂಪ್ ಮಾಡೋಣ ಅಂತ ಕೇಳ್ಕೊಂಡಾಗ ಇಲ್ಲಿನ ಲಯನ್ಸ್ ಕ್ಲಬ್ ಸರ್ ಆದ ಸುಧೀರ್ ಕಣ್ಣಂಬೀರ ಸರ್ ನನಗೆ ಅವರು ಆತ್ಮೀಯವಾಗಿ ನಾನು ಕೇಳಿದಾಗ್ಲಿಲ್ಲ, ಸರ್ ಖಂಡಿತ ನಾವು ಮಾಡ್ಕೊಡ್ತೀವಿ, ಇಲ್ಲೊಂದು ಜಾಗ ಇದೆ, ನಮ್ಮಲ್ಲಿ ಕಡಿಮೆ ಜಾಗ ಇದ್ರೂ ಕೂಡ ಪರವಾಗಿಲ್ಲ, ನಾವು ಖಂಡಿತ ನಿಮಗೆ ಸಹಕಾರ ಕೊಡ್ತೀವಿ ಅಂತ ತುಂಬ ಹೃದಯದಿಂದ ಅವರು ನನಗೆ ಸಪೋರ್ಟ್ ಮಾಡಿದ್ರು. ಅವ್ರ ಮೂಲಕನೇ ನಾನು ಆಲ್ಮೋಸ್ಟ್ ಒಂದು ವಾರದಿಂದ ಸತತವಾಗಿ ಅವ್ರ ಜೊತೆ ಮಾತಾಡ್ಕೊಂಡು ನಿಮ್ಮ ಜಾಗ ಎಷ್ಟು ಜನ ಸಿಗ್ಬೋದು, ವ್ಯವಸ್ಥೆಗಳೇನಿರ್ತದೆ